ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ನಾನು ಹೇಮಾ. ಫ್ರೆಂಡ್ಸ್, ಇವತ್ತಿನ ನಾವು ಒಂದು ಸಿಂಪಲ್ ಕ್ರೋಶೆಟ್ ಡಿಸೈನ್ನ ಕಲಿಯೋಣ. ತುಂಬ ಈಸಿಯಾಗಿ ಹಾಕ್ಕೋಬೋದು. ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿ 1 ಗಂಟೆ ಒಳಗಡೆ ಹಾಕುವಂಥ ಕ್ರೋಶೆಟ್ ಡಿಸೈನ್ ಆಗಿರುತ್ತೆ. ಫ್ರೆಂಡ್ಸ್, ಇದು ಮೋಸ್ಟ್ ಕಾಮನ್ ಡಿಸೈನ್ ಆಗಿರುತ್ತೆ. ನಾನಂತೂ ಎಷ್ಟು ಸ್ಯಾರಿಗಳಿಗೆ ಹಾಕ್ಕೊಟ್ಟಿದ್ದೀನೋ. ಇದರಲ್ಲಿ ಬೀಡ್ಸು ವಿತ್ ಕುಚ್ಚು ಎರಡೂ ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದಕ್ಕೆ ನೋಡಿ, ನಾನು ಈ ರೀತಿ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಬಿಗ್ ಬೀಡ್ ಕೂಡ ತೊಗೋಬೋದು. ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಬೀಡ್ಸ್ ತೊಗೋಬೋದು. ನೀಡಲ್ ಬಂದು 10.75 mm ತೊಗೊಂಡಿದ್ದೀನಿ. ಇಲ್ಲಿ 6 ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಚೆಕ್ ಮಾಡಿ. ಇವಾಗ ನಾನು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದನ್ನು ಸ್ಯಾಂಪಲ್ ನಿಮಗೆ ತೋರಿಸೋದಕ್ಕೋಸ್ಕರ ಹಾಕ್ತಿರೋದು. ನಾನು ಸ್ಯಾರಿ ಮಿಡಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಈ ರೀತಿ ನಾವು ಫಸ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅದರ ಪಕ್ಕದಲ್ಲೇ ಇನ್ನೊಂದ್ಸಲಿ ಲಾಕ್ ಮಾಡೋಣ. ಫ್ರೆಂಡ್ಸ್, ನಾವು ಯಾವುದೇ ರೀತಿ ಸ್ಯಾರಿಗೆ ಕುಚ್ಚು ಹಾಕಬೇಕಾದ್ರೆ 2 ಟೈಮ್ಸ್ ಕಂಪಲ್ಸರಿ ಲಾಕ್ ಮಾಡೋಕ್ಕಾಗತ್ತೆ. ನೋಡಿ, ಅದ್ರ ಪಕ್ಕದಲ್ಲೇ ಇವಾಗ ಇನ್ನೊಂದು ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ತುಂಬ ನಿಧಾನಕ್ಕೆ ತೋರಿಸಿದ್ದೀನಿ ಮತ್ತು ಬಿಗಿನರ್ಸ್ಗೆ ಅರ್ಥ ಆಗೋ ರೀತಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಸೀರೆಗೆ ಲಾಕ್ ಮಾಡಿಕೊಂಡು ಚೈನ್ಗಳು ಹಾಕೋತಾ ಇದ್ದೀನಿ. ಒಟ್ಟು ನಾನಿದ್ದೀನಿ 4 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇಟ್ಕೊಂಡು ನಮಗೆ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾವು ಬಟ್ಟೆಗೆ ಒಂದ್ಸಲಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಬೀಡನ್ನ ಆ್ಯಡ್ ಮಾಡಬೇಕು. ನಾನು ಬೀಡನ್ನ ಆ್ಯಡ್ ಮಾಡಿ ಮತ್ತು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಮಗೆ ಬೀಡ್ ಆ್ಯಡ್ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಿದೆ. ನೆಕ್ಸ್ಟ್ ದಾರ ಮೇಲೆ ತಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ನೆಕ್ಸ್ಟ್ ಅದೇ ರೀತಿ ಥರ್ಡ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೇಮ್ ದಾರ ಮೇಲೆ ತಂದು ಬೀಡನ್ನ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು 4 ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ನೋಡಿ 4 ಬೀಡ್ಸ್ ಬೇಕಾ ಅಥವಾ ಕುಚ್ಚು ಹತ್ತತ್ರ ಬೇಕು ಅಂದರೆ 3 ಬೀಡ್ಸ್ ಹಾಕೋಬೋದು, ಇಲ್ಲ 5 ಬೀಡ್ಸ್ ಹಾಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇದು 1 ಗಂಟೆ ಒಳಗಾಗಿ ಅಂದರೆ ಈ ಕ್ರೋಶಾದೇನು ಬೀಡ್ಸ್ ಹಾಕ್ತಿದ್ದೀವಲ್ಲ ಇದು ಅರ್ಧ ಗಂಟೆಲಿ ಕಂಪ್ಲೀಟ್ ಆಗುತ್ತೆ. ಮತ್ತು ಕುಚ್ಚು ಒಂದು ಅರ್ಧ ಗಂಟೆ ಟೈಮ್ ತೊಗೊಳುತ್ತೆ. ಎರಡೂ ಸೇರಿ ನಾವು 1 ಗಂಟೆ ಒಳಗಡೆ ಈ ಕುಚ್ಚನ್ನ ಕಂಪ್ಲೀಟ್ ಮಾಡ್ಕೋಬೋದು. ತುಂಬ ಸಿಂಪಲ್ ಆಗಿದೆ ಮತ್ತು ಈಸಿಯಾಗಿ ಬೇಗ ಕೂಡ ಆಗುತ್ತೆ. ನೋಡಿ, ಇವಾಗ ನಾನು 4 ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಮತ್ತು 4 ಚೈನ್ ಹಾಕ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ನಾನು ಬೀಡ್ಸ್ ಫಸ್ಟಿಗೆ ಕುಚ್ಚು ಹಾಕೋದಕ್ಕೆ 4 ಚೈನ್ ಬಿಟ್ಬಿಟ್ಟು ಮತ್ತೆ ಬೀಡ್ಸ್ ಆ್ಯಡ್ ಮಾಡಿ ಮತ್ತೆ ಕುಚ್ಚು ಹಾಕೋದಕ್ಕೆ ಸ್ಪೇಸ್ ಬಿಟ್ಟಿದ್ದೀನಿ. ಮತ್ತು ಇವಾಗ ಅದೇ ರೀತಿ ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಮೆಟೀರಿಯಲ್ ಕೂಡ ತುಂಬ ಏನು ಖರ್ಚಾಗೋದಿಲ್ಲ. 10 ಗ್ರಾಮ್ಗೆ 10 ರೂಪೀಸ್ ಏನೋ ತೊಗೋತಾರೆ. ಮತ್ತು 1 ರೋಲು ದಾರ ಬೇಕಾಗುತ್ತೆ. ದಾರ ಕೂಡ ಒಂದು ಅರ್ಧ ಸಾಕಾಗುತ್ತೆ ನಮಗೆ, ಅದು ಜಾಸ್ತಿ ಖಾಲಿ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಫಸ್ಟ್ಗೆ ನಾನು ಕುಚ್ಚು ಹಾಕೋದಕ್ಕೆ ಸ್ಪೇಸ್ ಬಿಟ್ಟು ಮತ್ತೆ 4 ಬೀಡ್ಸು ಮತ್ತು ಕುಚ್ಚು, ಆ ಮಿಡಲಲ್ಲಿ 5 ಬೀಡ್ಸ್ ಹಾಕ್ಬಿಟ್ಟಿದ್ದೀನಿ. ಅದು ನಾನು ಗಮನಿಸ್ತಿಲ್ಲ. ನೋಡಿ, ಇವಾಗ ನಾನು ಕುಚ್ಚು ಹಾಕಿ ತೋರಿಸ್ತೀನಿ 2. ಮತ್ತು ಇವಾಗ ಯಾವ ರೀತಿ ಹಾಕಬೇಕು ಅಂತ
ಇನ್ನೊಂದು ತೋರಿಸ್ತೀನಿ. ನಾನಿಲ್ಲಿ 127 ದಾರ ತೊಗೊಂಡಿದ್ದೀನಿ. ಇದನ್ನು ನಾವು ಡಬಲ್ ಮಾಡಿದಾಗ ನಮಗೆ 240 ದಾರ ಸಿಗುತ್ತೆ ನೋಡಿ. ನೀಡಲ್ಗೆ ಸಿಲ್ಕ್ ಥ್ರೆಡ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಹಿಂದಗಡೆಯಿಂದ ಪಾಸ್ ಮಾಡಿ ಒಂದು ಫಸ್ಟ್ ನಾಟ್ ಹಾಕ್ಕೊಂಡು ಒಂದು 2ರಿಂದ 3 ಸಲ ಸುತ್ತಕೊಂಡು ಮತ್ತೆ ಒಂದು ನಾಟ್ ಹಾಕ್ಕೊಂಡು ಹಿಂದಗಡೆ ನಾವು ಸೂಜಿನ ಪಾಸ್ ಮಾಡಿ ದಾರನ ಕಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇದಕ್ಕೆ ಪ್ರೈಸ್ ಬಂದು ಅರೌಂಡು 200 ರುಪೀಸ್ವರೆಗೂ ನಾವು ಚಾರ್ಜ್ ಮಾಡ್ಬೋದು. ತುಂಬ ಈಸಿ ಇದೆ ಫ್ರೆಂಡ್ಸ್, ಹಾಗಾಗಿ ಇದರಲ್ಲಿ ನಮಗೆ ಬೇಗ ಡಿಸೈನ್ ಕಂಪ್ಲೀಟ್ ಆಗುತ್ತೆ ನೋಡಿ. ಅದೇ ರೀತಿ ಇವಾಗ ಇನ್ನೊಂದು ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ಗಂತೂ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ನೋಡಿ ಈ ರೀತಿ ನಾಟ್ ಹಾಕ್ಕೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಕಾಣುತ್ತೆ. ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.